ಮೊದಲಿನಿಂದ ನಾನು ಕೇಳ್ಪಟ್ಟಂತಹ ವಿಷಯವೇನೆಂದರೆ, ಸತ್ತು ಹೋದ ನಂತರ ಆ ಸತ್ತವರ ಆತ್ಮ ಏನಿದೆಯಾ ಅದು ಅವರ ಸ್ವಾರ್ಥವೇ ನೋಡಿಕೊಳ್ಳುತ್ತಂತೆ. ಅವರು ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಇವರು ಯಾರೇ ಇರಲಿ ಅಥವಾ ಫ್ರೆಂಡ್ಸೇ ಇರಲಿ, ಅವರು ಇರುವ ಟೈಮಲ್ಲಿ ಅವರಿಗೆ ಉಪಕಾರ ಮಾಡಿದಂತಹ ವಿಷಯವನ್ನು ಕೂಡ ಮರೆತು ಅವರಿಗೆ ಅವರದೇ ಸ್ವಾರ್ಥ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕಂದರೆ ಒಂದು ಟೈಮಲ್ಲಿ ನನ್ನ ಅಣ್ಣ ತೀರಿ ಹೋದಂತಹ ಗಳಿಗೆಯಲ್ಲಿ ಅಣ್ಣ ನಮ್ಮನ್ನು ನೋಡ್ತಿರ್ತಾರ, ಅಣ್ಣ ನಮ್ಮ ಹತ್ರ ಮಾತಾಡಲಿಕ್ಕೆ ಟ್ರೈ ಮಾಡ್ತಾರ, ಈ ರೀತಿಯ ವಿಷಯಗಳೆಲ್ಲ ನಾನು ನನ್ನ ತಾಯಿ ಮತ್ತು ನನ್ನ ದೊಡ್ಡವರ ಹತ್ರ ಕೇಳ್ತಾ ಇದ್ದೆ. ಆಗ ಅವರು ಹೇಳ್ತಿದ್ದಂಥ ವಿಷಯ ಏನಂದರೆ, ಮುಂಚಿನವರು ಹೇಳ್ಪಟ್ಟಂತಹ ಅಂದರೆ ಅಜ್ಜ ಅಜ್ಜಿ ಅವರು ಹೇಳ್ತಿದ್ರಂತೆ, ಅವರ ಸ್ವಾರ್ಥವೇ ಇಂಪಾರ್ಟೆಂಟ್, ಅವರಿಗೆ ಏನು ಆಗಬೇಕಂತಿದೆಯಾ ಅದನ್ನು ಅವರು ಪೂರೈಸ್ತಾರೆ ಅಂತ ಹೇಳ್ತಿದ್ರಂತೆ. ನೀನು ಒಂದು ಟೈಮಲ್ಲಿ ನನ್ನ ತಂಗಿ ಆಗಿದ್ದಿ, ನೀನು ಒಂದು ಟೈಮಲ್ಲಿ ನನ್ನ ಅಕ್ಕ ಆಗಿದ್ದೀಯ, ಅಥವಾ ನೀನೊಂದು ಟೈಮಲ್ಲಿ ನನ್ನ ಅಣ್ಣ ಆಗಿದ್ದಿ, ನನ್ನ ಫ್ರೆಂಡ್ ಆಗಿದ್ದಿ, ನನ್ನ ತಾಯಿ ಆಗಿದ್ದಿ ಅಂತ ಹೇಳುವಂತಹ ವಿಷಯವನ್ನು ಅವರು ಮರ್ತೇ ಬಿಡ್ತಾರೆ. ಅಲ್ಲಿ ಅವರ ಪ್ರಪಂಚವೇ ಬೇರೆ ಅಂತ ಹೇಳ್ತಾ ಇದ್ರು. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಂದರೆ, ಇವತ್ತಿನ ಸ್ಟೋರಿ ಕೂಡ ಇದಕ್ಕೆ ಆಧಾರವಾಗಿದೆ. ಬನ್ನಿ, ಹೆಚ್ಚು ಹೊತ್ತು ಮಾಡದೆ ಇವತ್ತಿನ ಸ್ಟೋರಿಯನ್ನು ಶುರು ಮಾಡೋಣ. ತುಮಕೂರಲ್ಲಿ ಶಿವಕುಮಾರ್ ಎಂಬ ಒಬ್ಬ ಲೆಕ್ಚರರ್ ಇದ್ದರು. ಅವರ ಲೈಫಲ್ಲಿ ಆದಂತಹ ಟೆರಿಫೈಯಿಂಗ್ ಸ್ಟೋರಿ ಇದು. ಅವರು ಅವರ ಸ್ನೇಹಿತನಾದಂತಹ ಒಬ್ಬರಿಗೆ ತುಂಬಾ ಸ್ಕಿನ್ ಡಿಸೀಸ್ ಇದೊಂದು ಪ್ರಾಬ್ಲಮ್ ಇತ್ತು. ಅವರ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ ಎಷ್ಟಿತ್ತಂದರೆ ಅವರು ಸಾಯುವವರೆಗೆ ಹೋಗಿದ್ರು. ಆದರೂ ಕೂಡ ಅವರಿಗೆ ಇವರ ಕೈಯಲ್ಲಾದಷ್ಟು ಆಗುವಷ್ಟು ಖರ್ಚು ಮಾಡಿಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಟ್ರೀಟ್ಮೆಂಟ್ ಮಾಡಿ 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 ಕೊನೆಗೂ ಅವರನ್ನು ಉಳಿಸ್ಲಿಕ್ಕಾಗಲಿಲ್ಲ. ಅದರಲ್ಲಿ ತುಂಬ ನೊಂದು ಹೋದಂತಹ ಶಿವಕುಮಾರ್ ತುಂಬಾ ಅಪ್ಸೆಟ್ ಆಗಿದ್ದರು. ಬಟ್ ಆ ಟೈಮಲ್ಲಿ ಅವರು ತೀರಿ ಹೋದ ನಂತರ ಅವರ ಕಾರ್ಯ ಎಲ್ಲ ಮುಗಿಸಿ ಮನೆಗೆ ಬಂದಾಗ ತೀರಿ ಹೋದವರ ಫ್ಯಾಮಿಲಿ ಅಂದರೆ ವೈಫ್ ಮತ್ತು ಅವರ ತಾಯಿ ಬಂದುಬಿಟ್ಟು ಶಿವಕುಮಾರ್ ಫ್ಯಾಮಿಲಿ ಜೊತೆ ಜಗಳ ಮಾಡ್ತಾರೆ. ಒಂದೇ ರೀಸನ್ಗೆ ಯಾವುದಂದರೆ, ಅವರ ಮನೆಯಲ್ಲಿ ಇದ್ದಂತಹ ಒಂದು ಗಾಡಿ ವಿಷಯದಲ್ಲಿ. ಅದು ತೀರಿ ಹೋದವರದಾಗಿತ್ತು. ಅದನ್ನು ಶಿವಕುಮಾರ್ ಹತ್ರ ಇಟ್ಕೊಂಡಿದ್ದ ಕಾರಣ ಅದನ್ನು ರಿಟರ್ನ್ ಕೊಡಿ ಎಂಬಂತಹ ವಿಷಯಕ್ಕೆ ಜಗಳ ಮಾಡಿದ್ರು. ಜಗಳ ಎಷ್ಟು ವಿಪರೀತ ಹೋಗಿತ್ತಂದರೆ ಶಿವಕುಮಾರ್ಗೆ ತುಂಬಾ ಬೇಜಾರಾಗಿತ್ತು. ನಾನು ಇಷ್ಟು ಖರ್ಚು ಮಾಡಿಬಿಟ್ಟು ಅವರು ನನ್ನ ಅಣ್ಣನಾಗಿ ಅವರು ಉಳಿಬೇಕಂತ ನಾನು ಇಷ್ಟು ಅವರ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದೆ, ಅದನ್ನು ಕೂಡ ಅವ್ರು ನೆನಪಿಡಲಿಲ್ಲಲ್ಲ, ಖಾಲಿ ಒಂದು ಚಿಕ್ಕ ಗಾಡಿಗೋಸ್ಕರ ಅವರು ಇಷ್ಟೊಂದು ಜಗಳ ಮಾಡಿದ್ರಲ್ಲ ಅಂತ ಅಪ್ಸೆಟ್ ಆಗಿಬಿಟ್ಟು ಅವ್ರು ಹೋಗ್ಬಿಟ್ಟು ಮಲಗ್ತಾರೆ. ಆ ದಿವಸ ರಾತ್ರಿ ಏನಾಗುತ್ತಂದರೆ, ಶಿವಕುಮಾರ್ ಮಲಗಿರುವಾಗ ಅವರ ಕನಸಲ್ಲಿ ಆ ಗಂಡಸು ಬರ್ತಾರೆ. ಆ ಪ್ರೇತಾತ್ಮ ಕಾಣಿಸಿಕೊಂಡು ಅದು ಇನ್ನೂ ಕೂಡ ವಿಯರ್ಡ್ ಆಗಿ ಕಾಣಿಸ್ತಿತ್ತು. ಇವರ ಹತ್ರ ಇವರನ್ನು ಅಂದರೆ ಒಂದು ಸಾಯಿಸಲಿಕ್ಕೆ ಬರುವ ಹಾಗೆ ಫೀಲ್ ಆಗ್ತದೆ. ಬಟ್ ಶಿವಕುಮಾರ್ ಕನಸಲ್ಲಿ ಅವರ ಮೇಲೆ ಬಿಸಿ ಬಿಸಿ ನೀರನ್ನು ಎರಚ್ತಾರೆ. ಆದರೆ ಅದು ಅಲ್ಲಿಂದ ಆ ಹೊತ್ತಿಗೆ ಡಿಸಪಿಯರ್ ಆಗುತ್ತೆ. ಬಟ್ ಅವತ್ತಿನಿಂದ ಅವರ ಶಿವಕುಮಾರ ಲೈಫಲ್ಲಿ ಅವರ ಬಿಹೇವಿಯರ್ ಚೇಂಜ್ ಆಗ್ತಾ ಬರುತ್ತೆ. ಈ ಕನಸನ್ನು ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಈ ವಿಷಯವನ್ನು ಶೇರ್ ಮಾಡ್ತಾರೆ. ಇಲ್ಲಿ ಮನೆಯವರೆಲ್ಲ ಹೇಳ್ತಾರೆ, ನಿನ್ನೆ ಅವರ ಜೊತೆ ಜಗಳ, ಆ ಮನಸ್ತಾಪ ಆದ ಕಾರಣ ಅದರಲ್ಲಿ ನೀನು ಫಸ್ಟ್ರೇಟ್ ಆಗಿಬಿಟ್ಟು ಹೋಗಿ ಮಲ್ಕೊಂಡು, ಸೊ ಆದ ಕಾರಣ ಈ ರೀತಿಯ ಒಂದು ಕನಸು ಬಿದ್ದಿರ್ಬೋದು ಅಂತ ಅವರನ್ನು ಸಮಾಧಾನ ಮಾಡ್ತಾರೆ. ದಿನ 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 ಶಿವಕುಮಾರ್ ಬಿಹೇವಿಯರ್ ಚೇಂಜ್ ಆಗ್ತಾ ಇರುತ್ತೆ. ರೂಮಲ್ಲಿ ಒಬ್ಬರೇ ಕೂತ್ಕೊಂಡ್ರೆ ಒಬ್ಬರೇ ನಗುದು, ಒಬ್ಬರೇ ಅಳುವುದು, ಒಬ್ಬರೇ ಕಿರ್ಚಾಡೋದು, ಈ ರೀತಿಯ ವಿಷಯ ನಡೀತಾ ಇರುತ್ತೆ. ಹೀಗೆ ದಿನ ಹೋಯ್ತು 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 ಒಂದು ದಿವಸ ಶಿವಕುಮಾರ್ 1 ಗಂಟೆ ರಾತ್ರಿ, ನಡುರಾತ್ರಿ ಮನೆಯ ಹೊರಗಡೆ ಬಂದುಬಿಟ್ಟು ಒಬ್ಬರೇ ನಿಂತ್ಕೊಂಡು ಆಕಾಶ ನೋಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಅವರ ತಾಯಿ ಹೋಗ್ಬಿಟ್ಟು ಶಿವಕುಮಾರನ್ನು ಮುಟ್ಟಿ ಕೇಳುವಾಗ ಶಿವಕುಮಾರ್ ಹೇಳ್ತಾರೆ, ನಾನು ಇಲ್ಲಿ ಹೇಗೆ ಬಂದೆ, ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂತ ಕೇಳ್ತಾರೆ. ಏನಿಲ್ಲ, ನಿದ್ದೆಯಲ್ಲಿ ಬಂದಿರ್ಬೋದು ಅಂತ ಹೇಳಿಬಿಟ್ಟು ಅವರನ್ನು ಸಮಾಧಾನ ಮಾಡಿಬಿಟ್ಟು ಅವರನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಮನೆಯೊಳಗೆ ಕರ್ಕೊಂಡೋಗಿ ಮಲಗಿಸಿ ಈಚೆ ಬರುವಾಗ ಪುನಃ ಶಿವಕುಮಾರ್ ರೂಮಲ್ಲಿ ಕಿರ್ಚಾಡು, ಬೊಬ್ಬೆ ಹೊಡೆಯುವುದು, ಕೂಗುವುದೆಲ್ಲ ಕೇಳಿಸ್ತದೆ.
ಇದೆಲ್ಲ ಆದ ನಂತರ ಇನ್ನೂ ಸರಿ ಕಾಣುವುದಿಲ್ಲ ಅಂತ ಹೇಳಿಬಿಟ್ಟು ಅವರ ತಾಯಿ ಮತ್ತು ಅವರ ಮನೆಯವರೆಲ್ಲ ಸೇರಿಬಿಟ್ಟು ಅವರನ್ನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗುರೂಜಿ ಇರ್ತಾರೆ, ಅವರ ಹತ್ರ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಒಂದು ಪ್ರೇತಾತ್ಮ ಇದೆ, ಈ 15 ದಿವಸದ ನಂತರ ಇರುವಂತಹ ಅಮಾವಾಸ್ಯೆ ಟೈಮಲ್ಲಿ ಇವರನ್ನು ಅವರ ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದರ ಮೊದಲು ನಾನು ಅವರಿಗೊಂದು ತಾಯ್ತ ಕಟ್ತೇನೆ, ಆ ತಾಯ್ತ ಅವರು ಈ 2 ದಿವಸ ಬಿಚ್ಚದಾಗಿ ನೋಡಿ 2 ದಿವಸ ನಂತರ ಇಲ್ಲಿಗೆ ಪುನಃ ಕರ್ಕೊಂಡು ಬನ್ನಿ, ನಾನು ಪೂಜೆಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಹೇಳಿಬಿಟ್ಟು ಅಲ್ಲಿಂದ ತಾಯ್ತ ಎಲ್ಲ ಕಟ್ಟಿಸಿ ಮನೆಗೆ ರಿಟರ್ನ್ ಬಂದ ಮೇಲೆ ಅವತ್ತು ಒಂದು ದಿವಸ ಶಿವಕುಮಾರ್ ಆರಾಮದಲ್ಲಿ ನಿದ್ದೆ ಮಾಡ್ತಾರೆ. ಬಟ್ ಅದ ನಂತರ ಏನಾಗುತ್ತೆ ಗೊತ್ತಾ, 1 ದಿವಸ ಕಳೆದ ನಂತರ ನೆಕ್ಸ್ಟ್ ಡೇ ಪುನಃ ರಾತ್ರಿ 1 ಗಂಟೆಗೆ ಶಿವಕುಮಾರ್ ಅದೇ ಜಾಗದಲ್ಲಿ ನಿಂತು ಆಕಾಶ ನೋಡ್ತಾ ಇರ್ತಾರೆ. ಅವತ್ತು ತಾಯಿ ವಾಶ್ರೂಮ್ಗೆ ಎದ್ದಿದ್ರಿಂದ ಶಿವಕುಮಾರನ್ನು ನೋಡಿದ್ರು. ಇಲ್ಲದಿದ್ದರೆ ಏನಾಗ್ತಿತ್ತು ನೀವೇ ಆಲೋಚನೆ ಮಾಡಿ. ಅವತ್ತು ರಾತ್ರಿ ನೋಡಿದಂತಹ ತಾಯಿ ಹೊರಗೆ ಹೋಗ್ಬಿಟ್ಟು ಶಿವಕುಮಾರನ್ನು ಮುಟ್ಟಿ ಕೇಳುವಾಗ ಪುನಃ ಅದೇ ಆನ್ಸರ್ ಕೊಡ್ತಾರೆ, ನಾನು ಇಲ್ಲಿಗೆ ಬಂದೆ, ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂತ. ಆದರೆ ತಾಯಿ ಮೊದಲು ಚೆಕ್ ಮಾಡೋದೇನು ಹೇಳಿ, ಅವರ ಮೈ ಮೇಲೆ ತಾಯ್ತಾ ಇದೆಯಾ ಅಂತ ನೋಡುವಾಗ ಅವರ ಕೈಯಲ್ಲಿ ತಾಯ್ತನೇ ಇರಲಿಲ್ಲ. ಆಚೀಚೆ ನೋಡಿ ಹುಡುಕಾಡುವಾಗ ನಡು ರೋಡಲ್ಲಿ ತಾಯ್ತ ಬಿದ್ದಿತ್ತು. ಇದನ್ನು ನೋಡಿ ಇನ್ನು ಹೊತ್ತು ಮಾಡೋದು ಬೇಡ ಅಂತ ಹೇಳಿ ಮನೆಯವರನ್ನೆಲ್ಲ ಎಬ್ಬಿಸಿ ಶಿವಕುಮಾರನ್ನು ಹಿಡ್ಕೊಂಡು ಪುನಃ ಆ ಟೆಂಪಲಿಗೆ ಹೋಗ್ತಾರೆ. ಅವತ್ತಿಂದ 7 ದಿವಸದವರೆಗೆ ಶಿವಕುಮಾರ್ ಅಲ್ಲೇ ಇದ್ರು. ಅವರ ಪೂಜೆ ಏನೆಲ್ಲ ಉಂಟಾ ಅದನ್ನೆಲ್ಲ ಮಾಡುವಾಗ ಗೊತ್ತಾಗುತ್ತೆ, ಆ ಪ್ರೇತ ಅವರ ಫ್ರೆಂಡ್ ಅವರು ಬಂದದ್ದು ಖಾಲಿ ಒಂದು ಜಗಳ ಮಾಡಿದ್ದಕ್ಕೆ. ಅವರ ತಾಯಿ ಮತ್ತು ಅವರ ವೈಫ್ ಜೊತೆ ಒಂದು ಗಾಡಿಯ ವಿಷಯಕ್ಕೆ ಜಗಳ ಮಾಡಿದ್ದಕ್ಕೆ ಆ ಪ್ರೇತ ಬಂದ್ಬಿಟ್ಟು ಇವನನ್ನು ಕರ್ಕೊಂಡು ಹೋಗ್ತೇನೆ, ಆಗ ಇವರ ಫ್ಯಾಮ್ಲಿ ಗೊತ್ತಾಗುತ್ತೆ ನನ್ನ ಫ್ಯಾಮ್ಲಿ ಪಟ್ಟಂಥ ಕಷ್ಟ ಏನು ಅಂತ. ಆ ಹೊತ್ತಿಗೂ ಕೂಡ ಆ ಫ್ರೆಂಡ್ ಆದಂತಹ ಆ ಒಂದು ಮನುಷ್ಯ ಅವರು ಸತ್ತ ಮೇಲೂ ಕೂಡ ಅವರು ಉಪಕಾರ ಮಾಡಿದ್ದನ್ನು ಮರ್ತೋಗಿತ್ತು. ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿ ಅದನ್ನು ಸರಿ ಮಾಡಿಬಿಟ್ಟು ಶಿವಕುಮಾರ್ ರಿಟರ್ನ್ ಮನೆಗೆ ಬರ್ತಾರೆ. ಎಷ್ಟೋ ದಿವಸ ಕಾಲೇಜಿಗೆ ಹೋಗದಂತಹ ಶಿವಕುಮಾರ್ ಪುನಃ ಕಾಲೇಜಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದರಿಂದ ಮೆಲ್ಲ ರಿಕವರ್ ಆಗ್ತಾ ಇದ್ರು. ನಡೆದಂತಹ ಘಟನೆಯೆಲ್ಲ ಮರೆತು ಅವರಿಗೆ ಕೊಡುವಂತಹ ವೆಹಿಕಲ್ ಅವರಿಗೆ ರಿಟರ್ನ್ ಕೊಡ್ತಾರೆ. ಅವರು ಹೋಗ್ತಿದ್ದಂತಹ ಅವರ ಫ್ರೆಂಡ್ ಮನೆಗೆ ಹೋಗೋದನ್ನು ನಿಲ್ಲಿಸ್ತಾರೆ, ಅವರೊಟ್ಟಿಗೆ ಕಾಂಟ್ಯಾಕ್ಟ್ ಕೂಡ ನಿಲ್ಲಿಸ್ತಾರೆ. ಇವರಷ್ಟಕ್ಕೆ ಇವರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ಸ್ಟೋರಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಥರದ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್.